ಜೀವನದಲ್ಲಿ ಅದನ್ನ ಓದಿದ್ರೆ ಒಂದು ಸಣ್ಣ ಮಗುಗೂ, ಶಾಲೆಗೆ ಹೋಗೋ ಮಗುಗೂ ಹಿಂಗ್ ಬಾಳ್ಬೇಕು, ಹಿಂಗ್ ಇರ್ಬೇಕು, ನಾವೇನ್ ಕಲಿಬೇಕು ನಮ್ಮ ಜೀವನದಲ್ಲಿ ಅಂತ ಒಂದು ಮಾರ್ಗಸೂಚಿ, ಒಂದು ಜೀವನ ನಡೆಸಕ್ಕೆ ಮಾರ್ಗಸೂಚಿ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ತುಂಬಾ ಚಿಕ್ಕದಾಗಿ ಸಂಕ್ಷಿಪ್ತವಾಗಿದ್ರು. ಆಮೇಲೆ ನಮ್ದೇ ವೇಣು ಅವ್ರದ್ದು 2 ಪದ್ಯಗಳು ಕೊನೆಯದಾಗಿ ಸೇರ್ಪಡೆ ಆಗಿದೆ ಇದ್ರಲ್ಲಿ. ಎಲ್ಲರೂ ಓದ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಇದ್ರಲ್ಲಿ. ಇನ್ನು ಹೆಚ್ಚಾಗಿ ಹೇಳಿಕೆ ಅಂತೂ ನನ್ಗಷ್ಟು ಗೊತ್ತಿಲ್ಲ, ಎಲ್ಲಾನು ಅವರೇ ತಿಳಿಸಿ ಹೇಳಿದ್ದಾರೆ. ಆಮೇಲೆ ಕೈವಾರ ತಾತಯ್ಯ ನಮಗೂ ತುಂಬಾ ಸ್ಪೆಷಲ್, ಯಾಕಂದ್ರೆ ನಮ್ಮ ಊರ ಹತ್ರನೇ ಪಕ್ಕದಲ್ಲೇ ಬರೋದು. ಸೊ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಯಾವಾಗಾದ್ರೂ ದೇವಸ್ಥಾನಕ್ಕೆ ಅಂದ್ರೆ ಕೈವಾರ ತಾತಯ್ಯ ಅವ್ರ ದೇವಸ್ಥಾನಕ್ಕೆ ನಮ್ಗೂ ಕರ್ಕೊಂಡು ಹೋಗೋರು. ಸೊ ಆ ಜಯಂತಿ ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ ಆಚರಿಸ್ತಿರೋದು ನನಗೂ ಬಹಳ ಸಂತೋಷ. ಸೊ ತಮ್ಮೆಲ್ಲರಿಗೂ ಮತ್ತೆ ಏನೇನ್ ಕೋರಿಕೆಗಳು ಮತ್ತೆ ಏನ್ ಇಟ್ಟಿದ್ದೀರಾ ನೋಡ್ತೀವಿ. ಅದು ಅಜ್ಜಿ 5 ವರ್ಷದಿಂದ ಬಂದಿರಿ, ಇನ್ನೊಂದ್ಸಲ ಒಂದು ಅಜ್ಜಿ ಕೊಡ್ತೀರಿ ಅದೇನಿದೆ ಅಂತ ನೋಡ್ಬಿಟ್ಟು, ಮತ್ ನನ್ನ ಕಡೆಯಿಂದ ಏನಾಗ್ಲಿ ಸಮುದಾಯಕ್ಕೆ ಅಂತಲ್ಲ ಇಡೀ ಜನಾಂಗಕ್ಕೆ ಮತ್ತೆ ಏನಾಗುತ್ತೆ ಅದನ್ನ ಮಾಡೋದಕ್ಕೆ ಸದಾ ಕಾಲ ನಿಂತಿರ್ತೀನಿ.